ಇನ್ನು ಬೆಂಗಳೂರಿನ ಏರ್ ಶೋನಲ್ಲಿ ಹಲವು ದೇಶಗಳ ವಿಮಾನಗಳು ಕೂಡ ಭಾಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಇಲ್ಲಿ ಮುಖ್ಯವಾಗಿ ಅಮೆರಿಕದ F-35 ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಸೆಲ್ಫಿನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾದ Su-57 ಗಿಂತ ಅಮೆರಿಕದ F-35 ಬಲಿಷ್ಠ ಯುದ್ಧ ವಿಮಾನ ಅಂತ ಹೇಳಿ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಎರಡು ವಿಮಾನಗಳು ಈಗ ಏರೋ ಶೋಗೆ ಸಾಕ್ಷಿಯಾಗ್ತಾ ಇರೋದು. ಒಂದು ರಷ್ಯಾದ ವಿಮಾನ, ಮತ್ತೊಂದು ಅಮೆರಿಕದ ಯುದ್ಧ ವಿಮಾನ. ರಷ್ಯಾದ Su-57, ಅಮೆರಿಕದ F-35 ಅನ್ನು ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋನಲ್ಲಿ ನಾನಿದ್ದೀನಿ. ಏರ್ ಶೋನ ಹೈಲೈಟ್ ಅಂತ ಹೇಳಿದರೆ ಒಂದು ರಷ್ಯಾದ ಏರ್ಕ್ರಾಫ್ಟು, ಮತ್ತೊಂದು ಕಡೆ ಅಮೆರಿಕದ ಯುದ್ಧ ವಿಮಾನ ಕೂಡ ಪೈಪೋಟಿಯನ್ನು ಕೊಡೋದಕ್ಕೆ ಮುಂದಾಗಿದೆ. ಸೊ ಅಮೆರಿಕದ F-35 ಯುದ್ಧ ವಿಮಾನದ ಭಾಗದಲ್ಲೇ ನಾನಿದ್ದೀನಿ. ಅಂದರೆ ಪ್ರಮುಖವಾಗಿ ಈ ಸತಿ ರಷ್ಯಾದ್ದು ಹಾಗೆ ಅಮೆರಿಕದ ಎರಡು ಫೈಟರ್ ಜೆಟ್ಗಳು ಯುದ್ಧ ವಿಮಾನಗಳು ಇವತ್ತಿನ ಪ್ರದರ್ಶನದಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಅಂತ ಹೇಳಿದ್ರೆ ರಷ್ಯಾದ್ದು Su-57 ಏರ್ಕ್ರಾಫ್ಟ್ ಆದರೆ ಅಮೆರಿಕದ್ದು F-35 ಸರಿಸಮಾನವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. F-35 ವಿಶ್ವದ ಅತ್ಯಂತ ಬಲಿಷ್ಠವಾದ ಏರ್ಕ್ರಾಫ್ಟ್ ಅಂತ ಅನ್ನಿಸ್ಕೊಂಡಿದೆ. ರಷ್ಯಾ ಮತ್ತು ಅಮೆರಿಕಕ್ಕೆ ದೊಡ್ಡ ಸ್ಪರ್ಧೆ ಒಂದು ರೀತಿಯಲ್ಲಿ ಏರ್ಪಟ್ಟಿದೆ. ಅಂದರೆ ನಮ್ಮ ಏರ್ಕ್ರಾಫ್ಟು ಅತ್ಯಂತ ಬಲಿಷ್ಠ ಅಂತ ಹೇಳಿದ್ರೆ ಅಮೆರಿಕದ F-35 ಕೂಡ ನಾವು ಅಷ್ಟೇ ದೊಡ್ಡ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಏರ್ ಶೋನಲ್ಲಿ ಅಮೆರಿಕ ಹಾಗೆ ರಷ್ಯಾದ ಎರಡು ಏರ್ಕ್ರಾಫ್ಟ್ಗಳು ಬಂದಿರುವಂಥದ್ದು. ಇದನ್ನು 5th ಜನರೇಷನ್ ಏರ್ಕ್ರಾಫ್ಟ್ ಅಂತಲೂ ಕೂಡ ಕರೀತಾರೆ. ಅಂದರೆ ಅಮೆರಿಕದ F-35 ಏನಿದೆ ಇದು ಲಾಕಿಡ್ ಮಾರ್ಟಿನ್ ಸಿಂಗಲ್ ಎಂಜಿನ್ ಆಗಿದೆ. ಇದರಲ್ಲಿ ಸಿಂಗಲ್ ಎಂಜಿನ್ ಆಗಿರುತ್ತೆ. ಇದು ರ್ಯಾಡರ್ಗೆ ಕಾಣಿಸೋದಿಲ್ಲ. Su-57 ಡಬಲ್ ಎಂಜಿನ್ ಆಗಿದ್ರೆ F-35 ಸಿಂಗಲ್ ಇಂಜಿನಿಂದ ಓಡುತ್ತೆ. ಅಂದರೆ F-35 ಅಲ್ಲಿ ಸ್ಟೆಲ್ತ್ ಫೀಚರ್ ಅಂತ ಇದೆ. ಇದೇ ಇದರ ಹೈಲೈಟ್ ಆಗಿದೆ. ಅಂದರೆ ಇದು ಸ್ಟೆಲ್ತ್ ಫೀಚರ್ ಅಂತ ಹೇಳಿದ್ರೆ ಇದು ರ್ಯಾಡರ್ಗೆ ಕಾಣೋದಿಲ್ಲ. ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ವರ್ಟಿಕಲ್ ಟೇಕ್ ಆಫ್ ಕೂಡ ಮಾಡ್ಬೋದು. ಇದಕ್ಕೆ ರನ್ವೇ ಅಗತ್ಯನೇ ಇರೋದಿಲ್ಲ. ಸೊ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ಕೊಂಡಿದೆ. ಇನ್ನು ಈ ಒಂದು F-35ನ ನೋಡಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಸೇರಿ ಅದರ ಮುಂದೆ ಫೋಟೋವನ್ನು ತಗೊಳ್ತಾ ಇದ್ದಾರೆ. ಇನ್ನು ಆಗಲೇ ಹೇಳಿರೋ ಹಾಗೆ ವರ್ಟಿಕಲ್ ಟೇಕ್ ಆಫ್ ಆಗುವಂತಹ F-35 ಏನಿದೆ ಇದು ಏವಿಯಾನಿಕ್ಸ್ ಅಲ್ಲೂ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿದೆ. ಅಂದರೆ ಗ್ರೌಂಡ್ ಕಮ್ಯುನಿಕೇಷನ್ ಇರ್ಬೋದು, ಪೈಲಟ್ ಹಾಗೆ ಕೋ ಪೈಲಟ್ಗಳ ಕಮ್ಯುನಿಕೇಷನ್ ಕೂಡ ತುಂಬಾ ಸುಲಭ ಆಗುತ್ತೆ. ಹೀಗಾಗಿ ಈ ಒಂದಿಷ್ಟು ಫೀಚರ್ಗಳನ್ನು, ಅಡ್ವಾನ್ಸ್ಡ್ ಫೀಚರ್ಗಳನ್ನು ಹೊತ್ತಂತಹ F-35 ಏರ್ ಶೋನಲ್ಲಿ ಭರ್ಜರಿ ಗಮನವನ್ನು ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಏರ್ ಶೋನಲ್ಲಿ ಹಲವು ದೇಶಗಳ ವಿಮಾನಗಳು ಕೂಡ ಭಾಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಇಲ್ಲಿ ಮುಖ್ಯವಾಗಿ ಅಮೆರಿಕದ F-35 ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಸೆಲ್ಫಿನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾದ Su-57 ಗಿಂತ ಅಮೆರಿಕದ F-35 ಬಲಿಷ್ಠ ಯುದ್ಧ ವಿಮಾನ ಅಂತ ಹೇಳಿ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಎರಡು ವಿಮಾನಗಳು ಈಗ ಏರೋ ಶೋಗೆ ಸಾಕ್ಷಿಯಾಗ್ತಾ ಇರೋದು. ಒಂದು ರಷ್ಯಾದ ವಿಮಾನ, ಮತ್ತೊಂದು ಅಮೆರಿಕದ ಯುದ್ಧ ವಿಮಾನ. ರಷ್ಯಾದ Su-57, ಅಮೆರಿಕದ F-35 ಅನ್ನು ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋನಲ್ಲಿ ನಾನಿದ್ದೀನಿ. ಏರ್ ಶೋನ ಹೈಲೈಟ್ ಅಂತ ಹೇಳಿದರೆ ಒಂದು ರಷ್ಯಾದ ಏರ್ಕ್ರಾಫ್ಟು, ಮತ್ತೊಂದು ಕಡೆ ಅಮೆರಿಕದ ಯುದ್ಧ ವಿಮಾನ ಕೂಡ ಪೈಪೋಟಿಯನ್ನು ಕೊಡೋದಕ್ಕೆ ಮುಂದಾಗಿದೆ. ಸೊ ಅಮೆರಿಕದ F-35 ಯುದ್ಧ ವಿಮಾನದ ಭಾಗದಲ್ಲೇ ನಾನಿದ್ದೀನಿ. ಅಂದರೆ ಪ್ರಮುಖವಾಗಿ ಈ ಸತಿ ರಷ್ಯಾದ್ದು ಹಾಗೆ ಅಮೆರಿಕದ ಎರಡು ಫೈಟರ್ ಜೆಟ್ಗಳು ಯುದ್ಧ ವಿಮಾನಗಳು ಇವತ್ತಿನ ಪ್ರದರ್ಶನದಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಅಂತ ಹೇಳಿದ್ರೆ ರಷ್ಯಾದ್ದು Su-57 ಏರ್ಕ್ರಾಫ್ಟ್ ಆದರೆ ಅಮೆರಿಕದ್ದು F-35 ಸರಿಸಮಾನವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. F-35 ವಿಶ್ವದ ಅತ್ಯಂತ ಬಲಿಷ್ಠವಾದ ಏರ್ಕ್ರಾಫ್ಟ್ ಅಂತ ಅನ್ನಿಸ್ಕೊಂಡಿದೆ. ರಷ್ಯಾ ಮತ್ತು ಅಮೆರಿಕಕ್ಕೆ ದೊಡ್ಡ ಸ್ಪರ್ಧೆ ಒಂದು ರೀತಿಯಲ್ಲಿ ಏರ್ಪಟ್ಟಿದೆ. ಅಂದರೆ ನಮ್ಮ ಏರ್ಕ್ರಾಫ್ಟು ಅತ್ಯಂತ ಬಲಿಷ್ಠ ಅಂತ ಹೇಳಿದ್ರೆ ಅಮೆರಿಕದ F-35 ಕೂಡ ನಾವು ಅಷ್ಟೇ ದೊಡ್ಡ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಏರ್ ಶೋನಲ್ಲಿ
ಅಮೆರಿಕ ಹಾಗೆ ರಷ್ಯಾದ ಎರಡು ಏರ್ಕ್ರಾಫ್ಟ್ಗಳು ಬಂದಿರುವಂಥದ್ದು. ಇದನ್ನು 5th ಜನರೇಷನ್ ಏರ್ಕ್ರಾಫ್ಟ್ ಅಂತಲೂ ಕೂಡ ಕರೀತಾರೆ. ಅಂದರೆ ಅಮೆರಿಕದ F-35 ಏನಿದೆ ಇದು ಲಾಕಿಡ್ ಮಾರ್ಟಿನ್ ಸಿಂಗಲ್ ಎಂಜಿನ್ ಆಗಿದೆ. ಇದರಲ್ಲಿ ಸಿಂಗಲ್ ಎಂಜಿನ್ ಆಗಿರುತ್ತೆ, ಇದು ರ್ಯಾಡರ್ಗೆ ಕಾಣಿಸೋದಿಲ್ಲ. Su-57 ಡಬಲ್ ಎಂಜಿನ್ ಆಗಿದ್ರೆ F-35 ಸಿಂಗಲ್ ಇಂಜಿನಿಂದ ಓಡುತ್ತೆ. ಅಂದರೆ F-35 ಅಲ್ಲಿ ಸ್ಟೆಲ್ತ್ ಫೀಚರ್ ಅಂತ ಇದೆ, ಇದೇ ಇದರ ಹೈಲೈಟ್ ಆಗಿದೆ. ಅಂದರೆ ಇದು ಸ್ಟೆಲ್ತ್ ಫೀಚರ್ ಅಂತ ಹೇಳಿದ್ರೆ ಇದು ರ್ಯಾಡರ್ಗೆ ಕಾಣೋದಿಲ್ಲ. ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ವರ್ಟಿಕಲ್ ಟೇಕ್ ಆಫ್ ಕೂಡ ಮಾಡ್ಬೋದು, ಇದಕ್ಕೆ ರನ್ವೇ ಅಗತ್ಯನೇ ಇರೋದಿಲ್ಲ. ಸೊ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ಕೊಂಡಿದೆ. ಇನ್ನು ಈ ಒಂದು F-35ನ ನೋಡಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಸೇರಿ ಅದರ ಮುಂದೆ ಫೋಟೋವನ್ನು ತಗೊಳ್ತಾ ಇದ್ದಾರೆ. ಇನ್ನು ಆಗಲೇ ಹೇಳಿರೋ ಹಾಗೆ ವರ್ಟಿಕಲ್ ಟೇಕ್ ಆಫ್ ಆಗುವಂತಹ F-35 ಏನಿದೆ ಇದು ಏವಿಯಾನಿಕ್ಸ್ ಅಲ್ಲೂ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿದೆ. ಅಂದರೆ ಗ್ರೌಂಡ್ ಕಮ್ಯುನಿಕೇಷನ್ ಇರ್ಬೋದು, ಪೈಲಟ್ ಹಾಗೆ ಕೋ ಪೈಲಟ್ಗಳ ಕಮ್ಯುನಿಕೇಷನ್ ಕೂಡ ತುಂಬಾ ಸುಲಭ ಆಗುತ್ತೆ. ಹೀಗಾಗಿ ಈ ಒಂದಿಷ್ಟು ಫೀಚರ್ಗಳನ್ನು ಅಡ್ವಾನ್ಸ್ಡ್ ಫೀಚರ್ಗಳನ್ನು ಹೊತ್ತಂತಹ F-35 ಏರ್ ಶೋನಲ್ಲಿ ಭರ್ಜರಿ ಗಮನವನ್ನು ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಏರ್ ಶೋನಲ್ಲಿ ಹಲವು ದೇಶಗಳ ವಿಮಾನಗಳು ಕೂಡ ಭಾಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಇಲ್ಲಿ ಮುಖ್ಯವಾಗಿ ಅಮೆರಿಕದ F-35 ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಸೆಲ್ಫಿನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾದ Su-57ಗಿಂತ ಅಮೆರಿಕದ F-35 ಬಲಿಷ್ಠ ಯುದ್ಧ ವಿಮಾನ ಅಂತ ಹೇಳಿ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಎರಡು ವಿಮಾನಗಳು ಈಗ ಏರೋ ಶೋಗೆ ಸಾಕ್ಷಿಯಾಗ್ತಾ ಇರೋದು. ಒಂದು ರಷ್ಯಾದ ವಿಮಾನ, ಮತ್ತೊಂದು ಅಮೆರಿಕದ ಯುದ್ಧ ವಿಮಾನ. ರಷ್ಯಾದ Su-57, ಅಮೆರಿಕದ F-35 ಅನ್ನು ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋನಲ್ಲಿ ನಾನಿದ್ದೀನಿ. ಏರ್ ಶೋನ ಹೈಲೈಟ್ ಅಂತ ಹೇಳಿದರೆ ಒಂದು ರಷ್ಯಾದ ಏರ್ಕ್ರಾಫ್ಟು, ಮತ್ತೊಂದು ಕಡೆ ಅಮೆರಿಕದ ಯುದ್ಧ ವಿಮಾನ ಕೂಡ ಪೈಪೋಟಿಯನ್ನು ಕೊಡೋದಕ್ಕೆ ಮುಂದಾಗಿದೆ. ಸೊ ಅಮೆರಿಕದ F-35 ಯುದ್ಧ ವಿಮಾನದ ಭಾಗದಲ್ಲೇ ನಾನಿದ್ದೀನಿ. ಅಂದರೆ ಪ್ರಮುಖವಾಗಿ ಈ ಸತಿ ರಷ್ಯಾದ್ದು ಹಾಗೆ ಅಮೆರಿಕದ ಎರಡು ಫೈಟರ್ ಜೆಟ್ಗಳು ಯುದ್ಧ ವಿಮಾನಗಳು ಇವತ್ತಿನ ಪ್ರದರ್ಶನದಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಅಂತ ಹೇಳಿದ್ರೆ ರಷ್ಯಾದ್ದು Su-57 ಏರ್ಕ್ರಾಫ್ಟ್ ಆದರೆ ಅಮೆರಿಕದ್ದು F-35 ಸರಿಸಮಾನವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. F-35 ವಿಶ್ವದ ಅತ್ಯಂತ ಬಲಿಷ್ಠವಾದ ಏರ್ಕ್ರಾಫ್ಟ್ ಅಂತ ಅನ್ನಿಸ್ಕೊಂಡಿದೆ. ರಷ್ಯಾ ಮತ್ತು ಅಮೆರಿಕಕ್ಕೆ ದೊಡ್ಡ ಸ್ಪರ್ಧೆ ಒಂದು ರೀತಿಯಲ್ಲಿ ಏರ್ಪಟ್ಟಿದೆ. ಅಂದರೆ ನಮ್ಮ ಏರ್ಕ್ರಾಫ್ಟು ಅತ್ಯಂತ ಬಲಿಷ್ಠ ಅಂತ ಹೇಳಿದ್ರೆ ಅಮೆರಿಕದ F-35 ಕೂಡ ನಾವು ಅಷ್ಟೇ ದೊಡ್ಡ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಏರ್ ಶೋನಲ್ಲಿ ಅಮೆರಿಕ ಹಾಗೆ ರಷ್ಯಾದ ಎರಡು ಏರ್ಕ್ರಾಫ್ಟ್ಗಳು ಬಂದಿರುವಂಥದ್ದು. ಇದನ್ನು 5th ಜನರೇಷನ್ ಏರ್ಕ್ರಾಫ್ಟ್ ಅಂತಲೂ ಕೂಡ ಕರೀತಾರೆ. ಅಂದರೆ ಅಮೆರಿಕದ F-35 ಏನಿದೆ ಇದು ಲಾಕಿಡ್ ಮಾರ್ಟಿನ್ ಸಿಂಗಲ್ ಎಂಜಿನ್ ಆಗಿದೆ. ಇದರಲ್ಲಿ ಸಿಂಗಲ್ ಎಂಜಿನ್ ಆಗಿರುತ್ತೆ, ಇದು ರ್ಯಾಡರ್ಗೆ ಕಾಣಿಸೋದಿಲ್ಲ. Su-57 ಡಬಲ್ ಎಂಜಿನ್ ಆಗಿದ್ರೆ F-35 ಸಿಂಗಲ್ ಇಂಜಿನಿಂದ ಓಡುತ್ತೆ. ಅಂದರೆ F-35 ಅಲ್ಲಿ ಸ್ಟೆಲ್ತ್ ಫೀಚರ್ ಅಂತ ಇದೆ, ಇದೇ ಇದರ ಹೈಲೈಟ್ ಆಗಿದೆ. ಅಂದರೆ ಇದು ಸ್ಟೆಲ್ತ್ ಫೀಚರ್ ಅಂತ ಹೇಳಿದ್ರೆ ಇದು ರ್ಯಾಡರ್ಗೆ ಕಾಣೋದಿಲ್ಲ. ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ವರ್ಟಿಕಲ್ ಟೇಕ್ ಆಫ್ ಕೂಡ ಮಾಡ್ಬೋದು, ಇದಕ್ಕೆ ರನ್ವೇ ಅಗತ್ಯನೇ ಇರೋದಿಲ್ಲ. ಸೊ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ಕೊಂಡಿದೆ. ಇನ್ನು ಈ ಒಂದು F-35ನ ನೋಡಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಸೇರಿ ಅದರ ಮುಂದೆ ಫೋಟೋವನ್ನು ತಗೊಳ್ತಾ ಇದ್ದಾರೆ. ಇನ್ನು ಆಗಲೇ ಹೇಳಿರೋ ಹಾಗೆ ವರ್ಟಿಕಲ್ ಟೇಕ್ ಆಫ್ ಆಗುವಂತಹ F-35 ಏನಿದೆ ಇದು ಏವಿಯಾನಿಕ್ಸ್ ಅಲ್ಲೂ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿದೆ. ಅಂದರೆ ಗ್ರೌಂಡ್ ಕಮ್ಯುನಿಕೇಷನ್ ಇರ್ಬೋದು, ಪೈಲಟ್ ಹಾಗೆ ಕೋ ಪೈಲಟ್ಗಳ ಕಮ್ಯುನಿಕೇಷನ್ ಕೂಡ ತುಂಬಾ ಸುಲಭ ಆಗುತ್ತೆ. ಹೀಗಾಗಿ ಈ ಒಂದಿಷ್ಟು ಫೀಚರ್ಗಳನ್ನು ಅಡ್ವಾನ್ಸ್ಡ್ ಫೀಚರ್ಗಳನ್ನು ಹೊತ್ತಂತಹ F-35 ಏರ್ ಶೋನಲ್ಲಿ ಭರ್ಜರಿ ಗಮನವನ್ನು ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.